ಸ್ನೇಹಿತರೆ, ಒಂದು ಕಡೆ ಭಾರತ T20 ತಂಡ ಸತತ ಪಂದ್ಯಗಳಿಂದ ಸೋಲ್ತಾನೇ ಇದೆ. ಮತ್ತೊಂದು ಕಡೆ IPL ಚಾಂಪಿಯನ್ಸ್ RCB ತಂಡದ ಆಟಗಾರರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶವನ್ನೇ ಕೊಡ್ತಾ ಇಲ್ಲ. ಇದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ದೊಡ್ಡ ಚರ್ಚೆ ಸಮೇತ ಶುರುವಾಗೈತೆ. ಹಾಗಾದರೆ ನಿಜವಾಗಿ ಯಾಕೆ RCB ಆಟಗಾರರನ್ನು ಉದ್ದೇಶಪೂರ್ವವಾಗಿ ಹಾಕ್ಕೊಂತ ಇಲ್ಲ? ಮೊದಲು ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಸಂಘರ್ಷಣೆಯಿಂದ RCB ಆಟಗಾರರನ್ನು ಒಬ್ಬರನ್ನು ಸಮೇತ ಹಾಕ್ಕೊಂಡಿಲ್ಲ. ಈ ವಿಡಿಯೋದಲ್ಲಿ ಯಾಕೆ ಹಾಕಿಲ್ಲ ಮತ್ತು ಇನ್ನೇ ಏನೇನಕ್ಕೆ ಯಾಕೆ ಸೋಲ್ತಾ ಇದೆ ನಮ್ಮ ಟೀಮ್ ಇಂಡಿಯಾ ಎಲ್ಲ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಬ್ಯಾಟಿಂಗ್ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ಭಾರತ ಟಾಪ್ ಆರ್ಡರ್ ಸಂಪೂರ್ಣವಾಗಿ ವಿಫಲವಾಗ್ತೈತೆ. ಆರಂಭದಲ್ಲೇ ವಿಕೆಟ್ ಕಳೆದುಕೊಳ್ಳುವುದರಿಂದ ಮಧ್ಯಮ ಸೆಂಟ್ರಲ್ ಮಿಡಲ್ ಆರ್ಡರ್ ಬರುತ್ತೆ, ಅವ್ರ ಮೇಲೆ ಒತ್ತಡ ಹೆಚ್ಚು ಬರ್ತೈತೆ. ಮತ್ತು ಕೆಲವು ಪಂದ್ಯಗಳಲ್ಲಿ ಶ್ರೇಯಸ್ ಅವರು ಉತ್ತಮ ಪ್ರದರ್ಶನ ನೀಡಿದರೂ ಸಮೇತ ಬೇರೆ ಬ್ಯಾಟರ್ಸ್ ಯಾರು ಸಮೇತ ಉತ್ತರ ಪ್ರದರ್ಶನ ನೀಡ್ತಕ್ಕಾಗ್ತಾಯಿಲ್ಲ. ಅವ್ರ ಮೇಲೆ ಪ್ರೆಷರ್ ಬಿಲ್ಡ್ ಮಾಡೋದ್ರಿಂದ ಅವರು ಅಟ್ಯಾಕ್ ಮಾಡೋಕ್ಕೋಗಿ ಎಲ್ಲ ಕೊಲ್ಯಾಪ್ಸ್ ಆಗಿ ಬ್ಯಾಟಿಂಗೇ ನೇರವಾಗಿ ಆಡ್ತಾ ಇಲ್ಲ. ಆ ರೀತಿ ಆಗಿಬಿಟ್ಟೈತೆ. ಮೊದಲು ಅವರು ಜಾಫರ್ ಆರ್ಚರ್ ಅವರು ಸಮೇತ ಅವರು ಟ್ವೀಟರ್ ಸಮೇತ ಹೇಳಿದ್ದಾರೆ, ಇದು IPL ಅಲ್ಲ, IPL ಆದರೆ ಅದು ಇಂಡಿಯಾ, ಅದೇ ಬ್ಯಾಟಿಂಗ್ ಪಿಚ್, ಇದು ಇಂಗ್ಲೆಂಡು ಬೌಲಿಂಗ್ ಪಿಚ್ಚು. ಫೀಲ್ಡ್ನ ಅಡ್ಜಸ್ಟ್ ಮಾಡಿಕೊಂಡು, ಫೀಲ್ಡಿಂಗ್ ನೋಡಿಕೊಂಡು, ಬಾಲ್ ನೋಡಿಕೊಂಡು, ಸ್ಟ್ಯಾಂಡ್ ನಿಂತ್ಕೊಂಡು ಆಡಬೇಕು. ಇದು ಅಟ್ಯಾಕಿಂಗ್ ಮೂಡಲ್ಲಿ ಆಡಿದ್ರೆ ಆಗಲ್ಲ ಅಂತ ಅವರು ಸಮೇತ ಫೀಲ್ಡ್ನ ಅಡ್ಜಸ್ಟ್ ಮಾಡ್ಕೊಂಡು ಆಡಬೇಕು ಅಂತ ಸಮೇತ ಅವರು ಒಂದು ಸಮೇತ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಾರಣ ಆದರೆ ಬೌಲಿಂಗು. ಪವರ್ ಪ್ಲೇಯಲ್ಲೇ ವಿಕೆಟ್ ತಗೊತಾ ಇಲ್ಲ. ಡೆತ್ ಓವರ್ದಲ್ಲಿ ಹೆಚ್ಚು ರನ್ನು ಸಮೇತ ಬಿಟ್ಕೊಡ್ತಾವ್ರೆ. ಸ್ಪೆಷಲಿಸ್ಟ್ ಯಾರು ಎಕ್ಸ್ಪೀರಿಯೆನ್ಸ್ ಅವರೇ ಆಗ್ತಾಯಿಲ್ಲ. ಹೀರೋ ಲೆಕ್ಕದಾಗ ಹೊಸಬ್ರು ಚಾನ್ಸ್ ಕೊಟ್ಟವ್ರೆ. ಸರಿ, ಆ ಹೊಸಬ್ರನ್ನು ಯಾವಾಗ ಪರ್ಫಾರ್ಮೆನ್ಸ್ ಮಾಡ್ತಾವ್ರ? ಅದೂ ಇಲ್ಲ. ಆ ಹೊಸಬ್ರದಾಗೆ ನಮ್ಮ RCB ಪ್ಲೇಯರ್ ಆದ ರಿಷಿಕ್ ಸಲಾಮ್ದಾರು ಇಲ್ಲ, ಅವ್ರನ್ನ ಹಾಕ್ಬೋದು. ಸುಮಾರು 19 ವಿಕೆಟ್ಗಳನ್ನು ಸಮೇತ ಅವರು RCBಯಲ್ಲಿ ತಗೊಂಡವ್ರೆ. ಅವ್ರನ್ನೂ ಸಮೇತ ಹಾಕಿಲ್ಲ. ಇನ್ನೆಂಥ ಬೌಲರ್ಗಳನ್ನು ತಗೊಳ್ಬೇಕು? ಮತ್ತು ಇನ್ನೊಂದು ಕನ್ಸಿಸ್ಟೆನ್ಸ್ ಆಗಿ ಭುವನೇಶ್ ಕುಮಾರ್ ಅವರು ಯಾವ ಥರ, ಅದು ಪರ್ಪಲ್ ಕ್ಯಾಪ್ ಸಮೇತ ಅವ್ರ ಹತ್ರಿಗೆ ಬಂದಿತ್ತು. ಅಂಥ ಬೌಲರ್ ಮೊದಲೇ ಎಲ್ಲ ಫಿಕ್ಸ್ ಆಗಿತ್ತು, ಇವರು ಭುವನೇಶ್ವರ್ ಆಡ್ತಾರೆ ಅಂತ. ಆದರೆ ಅವ್ರನ್ನೂ ಸಮೇತ ಯಾಕೆ ಆಡಿಸಿಲ್ಲ? ಮತ್ತು ಇನ್ನೊಂದು ಮೇಯ್ನಾಗಿ ನಮ್ಮ RCB ಕ್ಯಾಪ್ಟನ್ ಆದ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆದ ರಜತ್ ಪಟಿದಾರ್ ಅವರು ಮಿಡಲ್ ಆರ್ಡರ್ ಬಂದು ಯಾವ ರೀತಿ ವಿಧ್ವಂಸ ಮಾಡ್ತಾಯಿದ್ರು ಮಿಡಲ್ ಆರ್ಡರಲ್ಲಿ, ಮತ್ತು ಕ್ಯಾಪ್ಟನ್ಸಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಮಾಡ್ತಾಯಿದ್ರು. ಕ್ಯಾಪ್ಟನ್ಸಿ ವಿನ್ನಿಂಗ್ ಬ್ಯಾಕ್ ಟು ಬ್ಯಾಕ್ ಫಸ್ಟ್ ಮ್ಯಾಚಲ್ಲೇ ಫಸ್ಟು ಸೀಸನ್ ಅವ್ರದ್ದು ಕ್ಯಾಪ್ಟನ್ಸಿ. ಅದೇ ಸೀಸನಲ್ಲಿ IPL ಟ್ರೋಫಿಯನ್ನು ಗೆದ್ದವರು. ಮತ್ತು ಎರಡನೇ ಸೀಸನಲ್ಲಿ ಸಮೇತ ಅವರು ಟ್ರೋಫಿಯನ್ನು ಗೆದ್ದವ್ರೆ. ಅಂಥ ಪ್ಲೇಯರ್ಗಳು ರಜತ್ ಪಟಿದಾರನ್ನ ಯಾಕೆ ಹಾಕಿಲ್ಲ? ಇವಾಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಅವ್ರದ್ದೇ. ರಜತ್ ಪಟಿದಾರನ್ನ ಹಾಕಿಲ್ಲ, RCB ಪ್ಲೇಯರ್ನ ಒಬ್ಬರಾದರು. ಮೊದಲಾದರೆ ಇವಾಗ ಬ್ಯಾಕ್ ಟು ಮೊದಲು ಚೆನ್ನೈ ಮ್ಯಾಚ್ ಗೆದ್ದರೆ ಮಿನಿಮಮ್ 5 ಮೆಂಬರ್ಸ್ ಆದರೂ ಇಂಡಿಯಾದಲ್ಲಿ ಚೆನ್ನೈ ಪ್ಲೇಯರ್ಗಳು ಆಡೋರು. ಅಂದರೆ IPL ಚೆನ್ನೈ ಟೀಮ್ ಅವರು ಮತ್ತು ಮುಂಬೈ ಟೀಮ್ ಅವರು ಬ್ಯಾಕ್ ಟು IPL ಏನು ಗೆದ್ದಿದ್ದರಿಂದ ಅವರು ಸಮೇತ ಒಂದು 4-5 ಜನ ಆದ್ರೂ ಇಂಡಿಯಾ ಟೀಮಲ್ಲಿ ಆಡ್ತಾಯಿದ್ರು. ಆದರೆ ಬ್ಯಾಕ್ ಟು RCB ಮ್ಯಾಚು ಗೆದ್ದವ್ರೆ. ಆದರೆ ಒಂದು ಪ್ಲೇಯರ್ನೂ ಸಮೇತ ಸೆಲೆಕ್ಟ್ ಮಾಡಿಲ್ಲ. ಅದು ನಿಜವಾಗ್ಲೂ ಒಂಥರ. ಅವ್ರಿಗೆ ಮೊದಲು ಗೌತಮ್ ಗಂಭೀರ್, ವಿರಾಟ್ ಕೊಹ್ಲಿ ಅವರು ಮೊದಲು ಒಂದು ಸತಿ ಕಾಂಟ್ರವರ್ಸಿ ನಡೆದಿತ್ತು. ಅದೇ ನನ್ನ ಒಂಥರ ಇದ್ಕೊಂಡು RCB ಪ್ಲೇಯರ್ಗಳಂದರೆ ಯಾಕೆ ಆಗ್ತಾಯಿಲ್ಲ ಅವ್ರಿಗೆ? ಅವರು ಎಲ್ಲರಿಗಿಂತ ಹೆಚ್ಚು ಪರ್ಫಾರ್ಮ್ ಮಾಡ್ತವ್ರೆ. ಯಾವ ರೀತಿ ಫಾರ್ಮಲ್ಲಿದ್ದಾರೆ ರಜತ್ ಪಟಿದಾರ್ ಅವರು. ಮತ್ತು ರಸಿಕ್ದಾರು ಇವಾಗ ಯಂಗ್ಸ್ಟಾರ್ಗೆಲ್ಲ ಬೌಲರ್ಗೆ ಓಕೆ, ನಾವು ಒಪ್ಪೋಣ, ಚಾನ್ಸ್ ಕೊಟ್ಟವ್ರೆ ಹೊಸಬರಿಗೆ ಯಂಗ್ಸ್ಟಾರ್ಗೆ ಅಂತ. ಆದರೆ ರಸಿಕ್ದಾರ್ ಸಲಾಮ್ ಇದ್ದಾರಲ್ಲ, ಅವರು 19 ವಿಕೆಟ್ ಪಡ್ಕೊಂಡವ್ರಲ್ಲ, ಅವರು ಹಾಕ್ಬೋದಾಯ್ತಲ್ಲ. ಮತ್ತು ನಮಗೆ ಇವ್ರು ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಕೊಡ್ರಿ ಅಂತ ಕೇಳಿಲ್ಲ. ಇಂಡಿಯಾ ಟೀಮಲ್ಲಿ ಚಾನ್ಸ್ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇರೋದು. ಅದು ಮೇನ್ ಪಾಯಿಂಟಾಗಿ ನಾವು ಕೇಳೋದು. ಸ್ನೇಹಿತರೆ, ಇನ್ನು ಒಂಥರ ಇಂಗ್ಲೆಂಡ್ ವಿರುದ್ಧ ಆದರೆ ಅವ್ರದ್ದು ಜಾಫರ್ ಆರ್ಚರ್ ಹೇಳ್ದಂಗೆ ಅದು ಪಿಚ್ ಕಂಡೀಷನ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಡಬೇಕು. ನಮ್ಮ ಇಂಡಿಯಾವರಾದರೆ ಅಟ್ಯಾಕಿಂಗ್ ಮೋಡು, ನಮ್ಮ ಇಂಡಿಯಾ ಪಿಚ್ಗಳಾದರೆ ಬ್ಯಾಟಿಂಗ್ ಪಿಚ್ಗಳು, ಬೌಂಡ್ರಿಗಳು ಚಿಕ್ಕ. ಜಾಫರ್ ಆರ್ಚರ್ ಅವರು ಕ್ಲೀನಾಗಿ ಕರೆಕ್ಟಾಗಿ ಹೇಳವ್ರೆ, ಬೌಂಡ್ರಿಗಳು ಚಿಕ್ಕದು ಮತ್ತು ಬ್ಯಾಟಿಂಗ್ ಪಿಚ್ಚು ಜೋರಾಗಿ ಹೊಡೆದ್ರೆ ಸಮೇತ ಸಿಕ್ಸರ್ಗಳು ಹೊರಟೋತವೆ. ಆದರೆ ಇಂಗ್ಲೆಂಡು ಪಿಚ್ಗಳೆಲ್ಲ ಆ ರೀತಿ ಇಲ್ಲ, ಅವೆಲ್ಲ ಬೌಲಿಂಗ್ ಪಿಚ್ಚುಗಳು, ಅವ್ರಿಗೆ ಸರಿಯಾಗಿರ್ತವೆ. ಅದಕ್ಕೆ ನಮ್ಮ ಬೌಲರ್ಗಳು ಯಾರೂ ಸಮೇತ ಅವ್ರನ್ನ ಕಟ್ಟಡ ಮಾಡೋಕ್ಕೆ ಆಗ್ತಾಯಿಲ್ಲ. ಪವರ್ ಪ್ಲೇಯಲ್ಲೇ ವಿಕೆಟ್ಗಳು ತಗೊಳೋಕ್ಕೆ ಆಗ್ತಾಯಿಲ್ಲ. ಅವರು ಜಾಕೋಬ್ ಬೆಥೆಲ್ ಆಗಲಿ, ಫಿಲಿಪ್ ಸಾಲ್ಟ್ ಆಗಲಿ, ಅವರೆಲ್ಲರೂ ಕನ್ಸಿಸ್ಟಾಗಿ ರನ್ಸು ಹೊಡಿತಾ ಇದ್ದಾರೆ. ಆದರೆ ನಮ್ಮ ಪ್ಲೇಯರ್ಗಳು ಯಾರೂ ಆ ರೀತಿ ಹೊಡೆಯೋಕ್ಕಾಗ್ತಾ ಇಲ್ಲ, ಅದು ಒಪ್ಕೊಳ್ಳೋಣ. ಮತ್ತು ಕ್ಯಾಪ್ಟನ್ಸಿ ಸಮೇತ ವಿಫಲ ಆಗೈತೆ. ಇವಾಗ ಹೊಸದಾಗಿ ಕ್ಯಾಪ್ಟನ್ಸಿ ಮಾಡವ್ರೆ, ಅವ್ರದ್ದು ಇನ್ನೂ ಒಂದು ಮ್ಯಾಚು ಸಮೇತ ಗೆದ್ದಿಲ್ಲ. ಮೇಯ್ನಾಗಿ ಬಿಡು, ಕ್ಯಾಪ್ಟನ್ಸಿ ಅಂದರೆ ಎಲ್ಲರೂ ಆಡಿದ್ರೇ ಗೆಲ್ಲೋದು, ಅದೊಂದು. ಮತ್ತು RCB ಪ್ಲೇಯರ್ಗಳು ಏನು ಮಾಡಿದ್ರು, ಯಾಕಾಗಿಲ್ಲ?
ಅದು ಒಂಥರ ಅವರು ಸೆಲೆಕ್ಟ್ ಮಾಡೋ ಗೌತಮ್ ಗಂಭೀರ್ ಅವರೆಲ್ಲ ಮೊದಲಾದರೆ ಇವರು ಅವರು ಪ್ರಿನ್ಸ್ ಯಾದವ್ ಅವ್ರನ್ನ, ಹರ್ಷಿತ್ ರಾಣಾ ಅವ್ರನ್ನ, ಮತ್ತು ಇನ್ನೂ ಸಾಕಾದಷ್ಟು ಬೌಲರ್ಗಳನ್ನೆಲ್ಲ ಯಂಗ್ಸ್ಟರ್ಗಳನ್ನೆಲ್ಲ ಹಾಕೋರೆ. ಒಪ್ಕೊಂತೀರಿ, ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಟ್ಟವ್ರಂತೆ. ಅದೇ ಯಂಗ್ಸ್ಟರು ಇವಾಗ ಆಲ್ರೌಂಡ್ ಅವರು ಕೃಣಾಲ್ ಪಾಂಡೆ ಅವರು ಇದ್ದರು. ಅವ್ರು ಬ್ಯಾಟಿಂಗು ಆಡ್ತಾಯಿದ್ರು, ಬೌಲಿಂಗು ಅವರು. RCB ಒಂದು ಟ್ರೋಫಿ ಗೆಲ್ಲಕ್ಕೆ ಕಾರಣ ಒಂದು ಇದರಲ್ಲಿ ಅವರು ಸಮೇತ ಕಾರಣವಾಗವ್ರೆ. ಅವರು ಸಮೇತ ಒಂಥರ ಬ್ಯಾಟಿಂಗ್ ಆಡೋರು ವಿಫಲ ಆಗ್ತಾಯಿದ್ರೆ ಬಂದು ಮಿಡಲಲ್ಲಿ ಅವರು ನಿಂತ್ಕೊಂಡು ಆಡಿರೋ ಮ್ಯಾಚುಗಳು ಸಮೇತ ಇದ್ದಾವೆ RCBಲಿ. ಅಂಥವ್ರನ್ನೂ ಅವ್ರನ್ನೂ ಹಾಕ್ಬೋದಾಯ್ತಲ್ಲ, ಅವ್ರನ್ನೂ ಹಾಕಿಲ್ಲ, ಕೃಣಾಲ್ ಪಾಂಡೆ ಅವ್ರನ್ನೂ ಹಾಕಿಲ್ಲ. ಮತ್ತು ಇನ್ನು ಭುವನೇಶ್ವರ್ ಸ್ವಿಂಗ್ಗೆ ಕಿಂಗ್ ಅವರು. ಅಂಥ ಬೌಲಿಂಗ್ ಅಟ್ಯಾಕ್ ಇದ್ಕೊಂಡು ಅಂಥ ಅಷ್ಟು ರನ್ನುಗಳು ಬಿಡ್ತಾವ್ರೆ, ಬೌಲಿಂಗಾಗೆ ಬಿಟ್ಬಿಡ್ತಾವ್ರೆ. ಒಂದು ಮ್ಯಾಚ್ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಟೀಮ್ ಇಂಡಿಯಾ ಮ್ಯಾಚ್ T20 ಅಂದರೆ ಎಲ್ಲರೂ ಒಂಥರ ಭಯ ಪಡೋ ಸ್ಟೇಜಲ್ಲಿ ಸಮೇತ ಇದ್ದರು. ಆ ರೀತಿ ಇತ್ತು. ಆ ರೀತಿ ಸಿಕ್ಸರ್ಗಳು ಸುರಿಮರೆನೇ ಸುರಿಸ್ತಾಯಿದ್ರು ನಮ್ಮ ಇಂಡಿಯಾ ಬ್ಯಾಟ್ಸ್ಮನ್ಗಳಾಗಲಿ, ಸೂರ್ಯಕುಮಾರ್ ಎಲ್ಲ ಇದ್ದವಾಗೆಲ್ಲ ಆಗಲಿ. ಇವಾಗ ಹೊಸ ಟೀಮ್ ಆಗೋದ್ರಿಂದ ಒಂದು ಮ್ಯಾಚು ಗೆದ್ದಿಲ್ಲ. ಈ ಒಂಥರ ನಿರಾಸೆ ಆದ ಮನಸ್ತತ್ವ ಆಗಿಬಿಟ್ಟಿದೆ. ಯಾಕಂದರೆ ಅದೊಂದು ಕಡೆ. ಆದರೆ ನಮ್ಮ RCB ಪ್ಲೇಯರ್ಗಳು ಒಬ್ಬ ಪ್ಲೇಯರನ್ನು ಸಮೇತ ಹಾಕಿಲ್ಲ. ಅದು ಬ್ಯಾಕ್ ಟು ಬ್ಯಾಕ್ IPL 2 ಟ್ರೋಫಿಯನ್ನು ಸತತವಾಗಿ ಗೆದ್ದಿರೋದ್ರಿಂದ ಕ್ಯಾಪ್ಟನ್ಸಿನೂ ಇಲ್ಲ. ರಜತ್ ಪಟೇಲ್ ನಮ್ಮ ಕ್ಯಾಪ್ಟನ್ಸಿ, ಅವರು ಕ್ಯಾಪ್ಟನ್ ಇದು ಇಲ್ಲ. ಮಿಡಲ್ ಆರ್ಡರಲ್ಲಿ ಯಾವ ರೀತಿ ವಿಧ್ವಂಸ ಮಾಡ್ತಾಯಿದ್ರು ರಜತ್ ಪಟೇದಾರು, ಅವರೆಲ್ಲ ಕನ್ಸಿಸ್ಟೆನ್ಸಿ ಪ್ಲೇಯರ್ಸ್. ಮತ್ತು ಇನ್ನು ನ್ಯೂ ಬೌಲರ್ ಹೊಸ ಚಾನ್ಸ್ ಕೊಡ್ಬೋದಾಯಿತು, ಆದರೆ ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ಗೌತಮ್ ಗಂಭೀರ್ ಅವ್ರಿಗೆ ಅದೇನಿತ್ತೋ ಗೊತ್ತಿಲ್ಲ. ಮತ್ತು ಅವ್ರಿಗೆ ಹಳೇ ಇದು ವಿರಾಟ್ ಕೊಹ್ಲಿ ಜೊತೆ ಕಾಂಟ್ರವರ್ಸಿ ಅದೇ ಮನಸ್ಸಲ್ಲಿ ಇದೆಯೇನೋ ಗೊತ್ತಿಲ್ಲ. ಆ ರೀತಿ ಆಗ್ತಾಯಿದೆ. ಮುಂದೆ ಏನೋ ಚೇಂಜ್ ಮಾಡ್ಬೋದಾ? RCB ಪ್ಲೇಯರ್ಗಳು ಚೇಂಜ್ ಮಾಡಿದ್ರೆ ಒಳ್ಳೆಯದು. ಒಟ್ಟಿನಾಗಿ ನಮ್ಮ ಇಂಡಿಯಾ ಕಂಬ್ಯಾಕ್ ಅಂತೂ ಕೊಡಬೇಕು. ಕಂಬ್ಯಾಕ್ ಕೊಡ್ತೈತೆ ಅಂತ ಆಶಿಸೋಣ ನಾವು. ಮತ್ತು ನಮ್ಮ RCB ಪ್ಲೇಯರ್ಗಳನ್ನ ಹಾಕಿದ್ರೆ ಸ್ವಲ್ಪ ಬಹಳ ಇನ್ನೂ ನಮ್ಮ ಟೀಮ್ ಇಂಡಿಯಾ ಚೆನ್ನಾಗಿ ಆಡ್ಬೋದು. ನಮ್ಮ ರಜತ್ ಪಟೇದಾರರಾಗಲಿ, ಇನ್ನೂ ಬೇರೆ ಜನ ಇದ್ದಾರೆ RCBಯಲ್ಲಿ, ಅವ್ರನ್ನೂ ಸಮೇತ ಹಾಕಿದ್ರೆ ಮ್ಯಾಚು ಇನ್ನೂ ಗೆಲ್ಲೋರ್ಬೋದು. ಮೇನ್ ಕಾರಣ ಇವಾಗ ಸೋಷಿಯಲ್ ಮೀಡ್ಯಾದೆಲ್ಲ ಕಾಂಟ್ರವರ್ಸಿ ಎಲ್ಲ ಇದೆ. ರಜತ್ ಪಟೇದಾರ್ನೆಲ್ಲ ಯಾಕೆ ಹಾಕಿಲ್ಲ ಅಂತ, ಅಂಥ ಬ್ಯಾಟಿಂಗ್ ಮಿಡಲ್ ಆರ್ಡರಲ್ಲಿ ಅಂಥ ಆಡೋರನ್ನ ಯಾಕೆ ಹಾಕಿಲ್ಲ, ಯಾರನ್ನೂ ಹಾಕಿದ್ದೀರಾ? ಆ ರೀತಿ ಆಗೈತೆ. ಇನ್ನು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚಲ್ಲಿ ನಮ್ಮ ಇಂಡಿಯಾ ಗೆಲ್ಲಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡಿದೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಡೈಲಿ ರಿಲೇಟೆಡ್ ಟಾಪಿಕ್ಸ್ ಮೇಲೆ ನಾವು ವೀಡಿಯೋಸ್ ಮಾಡ್ತಾಯಿರ್ತೀರಿ. ಅಂಥ ವಿಡಿಯೋದಲ್ಲಿ ನಿಮಗೆ ಫಸ್ಟಾಗಿ ಬರಬೇಕಂದ್ರೆ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.